ಎಲ್ಲರಿಗೂ ನಮಸ್ಕಾರ. ಇವತ್ತು ಸಮಾಸಗಳನ್ನ ನೋಡೋಣ. ಸಮಾಸಗಳಲ್ಲಿ ಎಷ್ಟು ವಿಧ ಇದೆ? 8 ವಿಧ ಇದೆ. ಅದರಲ್ಲಿ ಮೊದಲನೇದಾಗಿ ತತ್ಪುರುಷ ಸಮಾಸ. ಏನು ತತ್ಪುರುಷ ಸಮಾಸ ಅಂದರೆ, ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥವು ಪ್ರಧಾನವಾಗಿ ಉಳ್ಳ ಸಮಾಸಕ್ಕೆ ತತ್ಪುರುಷ ಸಮಾಸ ಎನ್ನುತ್ತೇವೆ. ತತ್ಪುರುಷ ಸಮಾಸದಲ್ಲಿ ಮೇನಾಗಿ ಎರಡು ನಾಮಪದ ಅಂದರೆ ಗೊತ್ತಿದೆ, ಹೆಸರನ್ನು ಸೂಚಿಸುವ ಪದಗಳು. ಅವೆರಡು ಸೇರಿದು ಉತ್ತರ ಪದ. ನಿಮ್ಗೆ ಗೊತ್ತೇ ಇದೆ, ಬೆಟ್ಟದ ಪ್ಲಸ್ ತಾವರೆ, ಬೆಟ್ಟದಾವರೆ ಅಂದರೆ ಇದರಲ್ಲಿ ಬೆಟ್ಟದ ಬಂದು ಪೂರ್ವ ಪದ, ತಾವರೆ ಬಂದು ಉತ್ತರ ಪದ, ಪೂರ್ವ ಪದ ಉತ್ತರ ಪದ. ಇದರಲ್ಲಿ ಉತ್ತರ ಪದದ ಅರ್ಥವು ಅಂದರೆ ತಾವರೆ ಪದದ ಅರ್ಥ ಮೇನಾಗಿರುತ್ತೆ. ಇದನ್ನು ನಾವು ತತ್ಪುರುಷ ಸಮಾಸ ಅಂತ ಕರಿತೀವಿ. ಪೂರ್ವ ಪದವು ತೃತೀಯ ವಿಭಕ್ತಿಯಿಂದ ಹಿಡಿದು ಸಪ್ತಮಿ ವಿಭಕ್ತಿವರೆಗೆ ಇರಬೇಕು. ನೋಡಿ, ಪೂರ್ವ ಪದ ಅಂದರೆ ಬೆಟ್ಟದ ಅ ಬರುತ್ತೆ, ಪ್ರಥಮವು ದ್ವಿತೀಯ ಅನ್ನು ಬರುತ್ತೆ. ಅವೆರಡನ್ನ ಬಿಟ್ಟು, ಪ್ರಥಮವು ದ್ವಿತೀಯ ಅನ್ನು ಬಿಟ್ಟು ಪ್ರಥಮವು ದ್ವಿತೀಯ ಅನ್ನು ತೃತೀಯ ಇಂದ, ಅಲ್ಲಿಂದ ನಮಗೆ ಷಷ್ಠಿ ಸಪ್ತಮಿ ಅಲ್ಲಿ ತನಕ ನಮಗೆ ಇರಬೇಕು. ಅಂದರೆ ಪೂರ್ವ ಪದದಲ್ಲಿ ಇವಾಗ ಬೆಟ್ಟದ ಇದೆ, ಅ ಬರುತ್ತೆ, ಷಷ್ಠಿ ಬರುತ್ತೆ. ಬೆಟ್ಟದಲ್ಲಿ ಅಲ್ಲಿ ಸಪ್ತಮಿ ಬರುತ್ತೆ, ಆ ಥರ. ಉದಾಹರಣೆ, ಮರಗಾಲು, ಮರದ ಪ್ಲಸ್ ಕಾಲು. ಬೆಟ್ಟದಾವರೆ, ಬೆಟ್ಟದ ತಾವರೆ. ಹಗಲು ಗನಸು, ಹಗಲಿನಲ್ಲಿ ಕನಸು. ಕಣ್ಣು ಕುರುಡು, ಕಣ್ಣಿನಿಂದ ಕುರುಡು. ನೋಡಿ, ಇಲ್ಲೂ ಅಷ್ಟೇ, ಮರದ ಅಲ್ಲಿ ಇಂದ ಬಂದಿದೆ. ಪ್ರಥಮವು ದ್ವಿತೀಯ ಅನ್ನು ಎಲ್ಲೂ ಬಂದಿಲ್ಲ, ಆನು ಬಂದಿಲ್ಲ, ಅನ್ನೂ ಬಂದಿಲ್ಲ, ಆ ಬಂದಿದೆ, ಅನ್ನು ಬಂದಿಲ್ಲ, ಊನು ಬಂದಿಲ್ಲ. ನಂತರ ಕರ್ಮಧಾರೆಯ ಸಮಾಸ. ಪೂರ್ವ ಪದಗಳು ಲಿಂಗ ವಚನ ವಿಭಕ್ತಿಗಳಿಂದ ಕೂಡಿದ್ದು. ಪೂರ್ವ ಪದ ಲಿಂಗ ವಚನ ವಿಭಕ್ತಿಗಳಿಂದ ಕೂಡಿದ್ದು. ಇಲ್ಲಿ ಯಾವ ವಿಭಕ್ತಿ ಅಂತಲೂ ಹಾಕಿಲ್ಲ, ಪ್ರಥಮನ ದ್ವಿತೀಯ ಅಂತ. ವಿಶೇಷ್ಯಗಳಿಂದ ಕೂಡಿ ಆಗುವ ಸಮಾಸಕ್ಕೆ ಕರ್ಮಧಾರೆಯ ಸಮಾಸ ಎನ್ನುವರು. ಅದರಲ್ಲಿ ವಿಶೇಷತೆ ಇರುತ್ತೆ, ಅದು ಒಂದು ಇದರಲ್ಲಿ. ಉತ್ತರ ಪದದ ಅರ್ಥವೇ ಪ್ರಧಾನವಾಗಿರುತ್ತದೆ. ನೋಡಿ, ಪೂರ್ವ ಪದ ಉತ್ತರ ಪದ. ಪೂರ್ವ ಪದದಲ್ಲಿ ಲಿಂಗ ವಚನ ವಿಭಕ್ತಿ ಪ್ರತ್ಯಯಗಳಿಂದ ಕೂಡಿರುತ್ತೆ, ಆದರೆ ಉತ್ತರ ಪದದ ಅರ್ಥ ಪ್ರಧಾನವಾಗಿರುತ್ತೆ. ಇವಾಗ ಮರದ ಪ್ಲಸ್ ಕಾಲು, ಮರಗಾಲು ಅಂದರೆ ಮರದ ಒಂದು ಪೂರ್ವ ಪದ ಆಗುತ್ತೆ, ಕಾಲು ಬಂದು ಉತ್ತರ ಪದ ಆಗಿರುತ್ತೆ. ಆ ಪದ ಏನಾಗುತ್ತೆ, ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಉದಾಹರಣೆ ನೋಡೋಣ ಇದಕ್ಕೆ. ಹೆಜ್ಜೇನು, ಹಿರಿದು ಪ್ಲಸ್ ಜೇನು. ಹಿರಿದು ಪೂರ್ವ ಪದ, ಜೇನು ಉತ್ತರ ಪದ. ಹೆಮ್ಮರ, ಹಿರಿದು ಪ್ಲಸ್ ಮರ. ಹೆಬ್ಬಾಗಿಲು, ಹಿರಿದು ಪ್ಲಸ್ ಬಾಗಿಲು. ಚಿಕ್ಕ ಮಗು, ನೋಡಿ, ಚಿಕ್ಕ ಪ್ಲಸ್ ಮಗು ಅಲ್ಲ, ಚಿಕ್ಕದು ಪ್ಲಸ್ ಮಗು. ತುಂಬ ಕನ್ಫ್ಯೂಸ್ ಮಾಡ್ಕೊತಾರೆ ಸ್ಪ್ಲಿಟ್ಟಿಂಗಲ್ಲಿ. ಹಳೆ ಕನ್ನಡ, ಹಳೆಯದು ಪ್ಲಸ್ ಕನ್ನಡ. ನಾವು ಸ್ಪ್ಲಿಟ್ಟಿಂಗ್ ಮಾಡುವಾಗ ಏನು ಮಾಡ್ತೀವಿ, ಬೇರೆ ಸಪ್ರೇಟ್ ಮಾಡುವಾಗ ಹಳೆ ಕನ್ನಡ ಅಂತ ಬರೆದ್ಬಿಡ್ತೀವಿ. ಹಳೆಯದು ಪ್ಲಸ್ ಕನ್ನಡ. ನೆಕ್ಸ್ಟ್ ದ್ವಿಗು ಸಮಾಸ. ದ್ವಿ ಅಂದರೆ ನಿಮ್ಗೆ ಗೊತ್ತೇ ಇದೆ, ಎರಡು ಅಂತ. ದ್ವಿ ಅಂದರೆ ಎರಡು. ದ್ವಿಗು ಸಮಾಸ. ಪೂರ್ವ ಪದವು ಸಂಖ್ಯಾವಾಚಕವಾಗಿದ್ದು, ನೋಡಿ, ಪೂರ್ವ ಪದ ಏನಿದೆ ಅದು ಸಂಖ್ಯೆಯಿಂದ ಕೂಡಿರುತ್ತೆ, ಸಂಖ್ಯಾವಾಚಕ. ಉತ್ತರ ಪದದಲ್ಲಿರುವ ನಾಮಪದದೊಡನೆ, ಉತ್ತರ ಪದದಲ್ಲಿ ನಾಮಪದ ಇರುತ್ತೆ, ಸಂಖ್ಯೆ ಪ್ಲಸ್ ನಾಮಪದ ಎರಡು ಕೂಡಿ ಸೇರಿ ಆಗುವ ಸಮಾಸಕ್ಕೆ ದ್ವಿಗು ಸಮಾಸ ಎಂದು ಕರೆಯುತ್ತೇವೆ. ಎಕ್ಸಾಂಪಲ್, ಉದಾಹರಣೆಯನ್ನು ನೋಡೋಣ. ಒಂದು ಪ್ಲಸ್ ಕಟ್ಟು. ಒಂದು ಅನ್ನೋದು ಸಂಖ್ಯೆ, ಕಟ್ಟು ಅನ್ನೋದು ನಾಮಪದ ಆಗಿರುತ್ತೆ, ಒಗ್ಗಟ್ಟು. ಎರಡು ಪ್ಲಸ್ ಮಡಿ, ಹೆಮ್ಮಡಿ. ನಾಲ್ಕು ಪ್ಲಸ್ ಮಡಿ, ನಾಲ್ವಡಿ. ಮೂರು ಪ್ಲಸ್ ಕಣ್ಣು, ಮುಕ್ಕಣ್ಣು. ಮೂರು ಅಂದರೆ ಸಂಖ್ಯೆ, ಕಣ್ಣು ಅಂದರೆ ಕಣ್ಣು, ಅದು ನಾಮಪದ ಅಲ್ವಾ, ಮುಕ್ಕಣ್ಣು. ಈ ರೀತಿಯಾಗಿ ನಾವು
ತತ್ಪುರುಷ ಸಮಾಸ, ಕರ್ಮಧಾರಯ ಸಮಾಸ ಮತ್ತು ದ್ವಿಗು ಸಮಾಸ ಎಕ್ಸ್ಪ್ಲನೇಷನ್ ಮತ್ತು ಉದಾಹರಣೆಯೊಂದಿಗೆ ನಾವು ನೋಡಿದ್ದೀವಿ. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನು ಸಮಾಸಗಳೊಂದಿಗೆ ನಾನು ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.